ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 6. ನಾವು ಕಳೆದ ಅಧ್ಯಾಯದಲ್ಲಿ ಕೆಲವು ವೈಶ್ಯೋತ್ತಮರ ಗರ್ವದಿಂದ ಆದ ಸಂಕಟ, ಅವರಿಂದ ಅದೇ ಗರ್ವದಿಂದ ಸಿಕ್ಕ ಶಾಪಗಳು, ಆ ಶಾಪ ವಿಮುಕ್ತಿಗೆ, ಶಾಪ ವಿಮೋಚನೆಗೆ, ಬ್ರಾಹ್ಮಣರಿಂದ ಬ್ರಹ್ಮನಿಂದ ಸಿಕ್ಕ ಪರಿಹಾರ, ಇದೆಲ್ಲದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ 6ನೇ ಅಧ್ಯಾಯದಲ್ಲಿ ಏನರ ಬಗ್ಗೆ ನಾವು ತಿಳ್ಕೊತೀವಿ ಅಂತ ನೋಡೋಣಂತೆ. ವೈಶ್ಯರ ಭೂಲೋಕ ಗಮನ, ಅಪರಾರ್ಕ ಮುನಿ ಸಂವಾದ, ಕಲಿಯುಗ ಧರ್ಮಗಳು, ಸಂಸಾರ ಸಾಗರದ ವರ್ಣನೆ, ಶರೀರ ನೌಕಾಯಾತ್ರೆ, ಅವತಾರ ಪ್ರಯೋಜನ, ಪಾಪ ಪುಣ್ಯಗಳ ವರ್ಣನೆ. ಅನಂತರ ಆ ವೈಶ್ಯರು ಮನಸ್ಸಂತಾಪದಿಂದ ಕೂಡಿದವರಾಗಿ ಅಪರಾರ್ಕರ ಆಶ್ರಮಕ್ಕೆ ಹೋಗಿ ಬ್ರಹ್ಮನಂತಿದ್ದ ಆ ಮಹರ್ಷಿಗೆ ನಮಸ್ಕರಿಸಿ, ಓ ಸ್ವಾಮಿ, ನಮ್ಮ ವಿಜ್ಞಾಪನೆಯನ್ನು ದಯೆಯಿಂದ ಕೇಳು. ನಾವು ಬ್ರಾಹ್ಮಣ ಶಾಪದಿಂದ ತೇಜೋಹೀನರಾಗಿದ್ದೇವೆ. ಆ ಬ್ರಾಹ್ಮಣ ಶಾಪ ನಿವಾರಣೆಯನ್ನು ನಮಗೀಗ ನೀವೇ ತಿಳಿಸಬೇಕು. ದುಸ್ಸಹವಾದ ನರಕದ ಸಮಾನವಾದ ಸಕಲ ದುಃಖಕ್ಕೆ ಆಶ್ರಯವಾದ ಆಶಾನಿರ್ಭರವಾದ ಭೂಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು? ಈ ಲೋಕದಲ್ಲಿ ಕ್ರೋಧಿಗಳು, ಕಪಟಿಗಳು, ನರಾಧಮರು ಪರಧನವನ್ನು, ಪರಸ್ತ್ರೀಯರನ್ನು ಅಪಹರಿಸುತ್ತಿದ್ದಾರೆ. ಎಲ್ಲರೂ ದುಷ್ಟರಾಗಿ ಪ್ರಭುದ್ರೋಹ ಮಾಡುತ್ತಾ, ಪಿತೃದ್ರೋಹ ಮಾಡುತ್ತಾ, ದಾಯಾದಿ ಮತ್ಸರಗಳಿಂದ ವೈರತ್ವವನ್ನು ಬೆಳೆಸುತ್ತಾ, ಮದ್ಯಪಾನ ಮಾಡುತ್ತಾ ಬದುಕುತ್ತಿದ್ದಾರೆ. ಮುಂದೊಮ್ಮೆ ಇದಕ್ಕಿಂತ ದುಷ್ಟರಿಂದ ಕೂಡಿದ ಪಾಪಕಾಲವು ಬರುತ್ತದೆ. ಆಗ ನಿರಂತರವಾಗಿ ಜಾತಿ ಧರ್ಮವು ನಾಶವಾಗುವುದು, ವರ್ಣಕ್ರಮಗಳು ತಲೆಕೆಳಗಾಗುವವು, ಪಾಪಿಷ್ಟರು, ಅಧರ್ಮಿಗಳು ಗೌರವಿಸಲ್ಪಡುವರು. ಆಚಾರ್ಯ, ಇಂತಹ ಲೋಕದಲ್ಲಿ ನಾವು ಬಾಳುವುದೆಂತು? ಕಾಮವೆಂಬ ಅಲೆಗಳಿಂದ ಕೂಡಿದ್ದು, ಲೋಭವೆಂಬ ಕ್ಷಾರಯುಕ್ತವಾದದ್ದು, ಮದವೆಂಬ ಹಾಲಾಹಲ ವಿಷದಿಂದ ಕೂಡಿದ್ದು, ಮತ್ಸರವೆಂಬ ಜಲಚರಗಳನ್ನುಳ್ಳದ್ದು, ಸ್ತ್ರೀಯರೆಂಬ ಘೋರ ಸರ್ಪಗಳಿಂದ ಕೂಡಿದ ಪರ್ವತ ಪ್ರಾಂತಗಳುಳ್ಳದ್ದೂ ಆದ ಸಂಸಾರ ಸಾಗರವನ್ನು ನಾವು ದಾಟುವ ಬಗೆ ಹೇಗೆ? ಓ ಋಷಿವರ್ಯ, ಇಂತಹ ಕಲಿಯುಗದಲ್ಲಿ ದೋಷ ನಿವಾರಣೆಯ ಉಪಾಯವೇನು ಎಂದು ಪ್ರಾರ್ಥಿಸಿದರು. ಆಗ ಅಪರಾರ್ಕ ಋಷಿಯು, ಆರ್ಯರೇ, ಈ ಕಲಿಯುಗದಲ್ಲಿ ಸಕಲ ಪಾಪ ಪರಿಹಾರಕರವಾದ ಮಾರ್ಗವನ್ನು ಹೇಳುತ್ತೇನೆ. ಜಪ, ಯಜ್ಞ, ತಪಸ್ಸು, ವೇದಾಧ್ಯಯನ, ವ್ರತಗಳ ನಿಷ್ಠೆ ಮುಂತಾದವುಗಳನ್ನು ಮಾಡುವುದು, ಕೆರೆ, ಬಾವಿ, ಉದ್ಯಾನವನ ಇತ್ಯಾದಿಗಳನ್ನು ಕಟ್ಟಿಸುವುದು, ದೇವಬ್ರಾಹ್ಮಣ ಗುರುಗಳನ್ನು ಪೂಜಿಸುವುದು, ತನ್ನ ವೃತ್ತಿಯಿಂದಲೇ ಜೀವಿಸುವುದು ಮಾಡಿದಾಗ ನೀವು ಉತ್ತಮರೆನಿಸುತ್ತೀರಿ. ಆದಿಯಲ್ಲಿ ಬ್ರಹ್ಮನಿಂದ ದೇವತಿರ್ಯಜ್ಞ ರೂಪವಾದ ಕರ್ಮಸಹಿತವಾದ ಈ ಲೋಕ ಸೃಷ್ಟಿಯನ್ನು ಪಾವನ ಮಾಡುವುದಕ್ಕಾಗಿ ಪ್ರಸಿದ್ಧನಾದ ವಿಷ್ಣುವು ಆಗಾಗ ಅವತಾರಗಳನ್ನೆತ್ತುತ್ತಿದ್ದಾನೆ. ಅಂತಹ ಹರಿಯೇ ಈಗಲೂ ತನ್ನ ಅವತಾರದಿಂದ ಜಗದ್ರಕ್ಷೆ ಮಾಡುತ್ತಾನೆ. ದೇವತೆಗಳಲ್ಲಿ ವಾಮನನಾಗಿ ದೇವತೆಗಳನ್ನು ರಕ್ಷಿಸಿದನು. ರಾಮಕೃಷ್ಣರಾಗಿ ಮಾನವ ಜನ್ಮವನ್ನು ಸಾರ್ಥಕಪಡಿಸಿದನು. ಮತ್ಸ್ಯ, ಕೂರ್ಮ, ವರಾಹಾದಿ ಅವತಾರಗಳಿಂದ ತಿರ್ಯಜ್ಜಂತು ಜನವನ್ನು ಹೊಂದಿ ಸಮಸ್ತ ಲೋಕಕ್ಕೆ ವಿಷ್ಣುವು ಜಗದೀಶ್ವರೆನಿಸಿದ್ದಾನೆ. ಸುಖಪ್ರದನಾದ ಮಹಾಪ್ರಭುವಾದ ಚಂದ್ರಶೇಖರನಾದ ಶಿವನು ಪಾಪನಾಶಕರನ್ನೂ ಭಕ್ತವತ್ಸಲನೂ ಆದ ಶಿವನು ಭಕ್ತರ ಕೋರಿಕೆಗಳನ್ನು ತೀರಿಸುತ್ತಾನೆ. ಮಹಾತ್ಮರಾದ ಈ ಆದಿ ಪುರುಷರಿಬ್ಬರನ್ನು ನೀವು ಸೇವಿಸಿರಿ ಎಂದು ಆಜ್ಞಾಪಿಸಿದನು. ಆಗ ಅವರು, ಓ ಸ್ವಾಮಿ, ಈಗಿನ ಜನರು ದಿವಾರಾತ್ರಿಗಳಲ್ಲಿ ಸಂಸಾರ ಚಕ್ರ ಭ್ರಮಣ ಅನುಸಾರಿಣಿಗಳಾದವರು, ಅಹಂಕಾರವೆಂಬ ಅಂಧಕಾರದಿಂದ ತಿಳಿವಿಲ್ಲದವರು, ಪುಣ್ಯಕ್ಷೇತ್ರಗಳಿಂದ ದೂರವಾದವರು, ಆತ್ಮಜ್ಞಾನ ವಿಮುಖರು, ಈಶ್ವರ ಸ್ವರೂಪ ತಿಳಿಯದವರು, ಪುಣ್ಯರಹಿತರು, ಮೂರ್ಖರು, ಕಲಿಯುಗದಲ್ಲಿ ಅದ್ಭುತ ದಿವ್ಯ ಪ್ರಕಾಶವುಳ್ಳ ಸುಕೃತವೆಂಬ ರತ್ನ ಶ್ರೇಣಿಯನ್ನು ಕಾಣಲಾರದೆ ತಡಕಾಡುವವರು, ಮನ್ಮಥ ಪ್ರಯುಕ್ತವಾದ ವಿಷಯಭೋಗ ಮತ್ತು ಮದ್ಯವೆಂಬ ವ್ಯಾಧಿಯನ್ನು ಕೋರುತ್ತಿದ್ದಾರೆ. ಈ ದೇಹವೆಂಬ ನಾವೆಯು ಭಗ್ನವಾದಾಗ ಅಧಿಕ ಪರಿತಾಪ ಹೊಂದಿ ನರಕವನ್ನು ಹೊಂದುತ್ತಿದ್ದಾರೆ. ಇಂತಹ ಕಲಿಯುಗದಲ್ಲಿ ನಾವು ಬಾಳುವುದು ಹೇಗೆ? ಓ ಸ್ವಾಮಿ, ಸತ್ಯಜ್ಞಾನ ಸುಕೃತ ಸಂಪನ್ನರು ಎಲ್ಲಿ ಪ್ರಕಾಶಿಸುವರೋ, ಸನಂದನಾದಿಗಳು ನಿರಂತರವಾಗಿ ಎಲ್ಲಿರುವರೋ, ಕೋರಿಕೆ ಇಲ್ಲದೆ ಕರ್ಮಿಗಳು ಎಲ್ಲಿ ಸದಾ ಸತ್ಯವನ್ನು ನುಡಿವರೋ, ಮಹಾತ್ಮರು ಎಲ್ಲಿ ಸಂಚರಿಸುವರೋ, ಎಲ್ಲಿ ರಾಜನು ಯುಗಾದಿಗಳನ್ನು ಮಾಡಿ ಶ್ರೇಯಸ್ಸನ್ನು ಪಡೆವನೋ, ಸರ್ವಸಂಗ ಪರತ್ಯಾದಿಗಳಿಗಾಗಿ ಅಂತರಾತ್ಮವಲೋಕನದಿಂದ ನಿರ್ಮಲವಾದ ಮಹರ್ಷಿಗಳು ಸಂಸಾರ ಸಮುದ್ರವನ್ನು ದಾಟಿ ಅಧಿವ್ಯಾಧಿರಹಿತರಾಗಿ ಯಾವ ಸ್ಥಾನವನ್ನು ಅಪೇಕ್ಷಿಸುವರೋ, ಬ್ರಾಹ್ಮಣ ರಕ್ಷಣಾರ್ಥವಾಗಿ ದೇಹ ತ್ಯಜಿಸಿ
ನಿಷ್ಪಾಪಿಗಳಾಗಿ ಪುಣ್ಯಭಾಜನರಾಗಿ ಯಾವ ಸ್ಥಾನವನ್ನು ಪಡೆವರೋ, ವೀರ ಮರಣವನ್ನಪ್ಪಿದ ಯೋಧರು ಸೂರ್ಯಮಂಡಲವನ್ನು ಭೇದಿಸಿ ಯಾವ ತೇಜಸ್ಥಾನವನ್ನು ಪಡೆವರೋ ಅಂತಹ ಲೋಕವನ್ನು ಪಡೆದಿದ್ದ ನಾವು ಪಾಪ ಭೀಷಣವಾದ ಈ ಭೂಲೋಕದಲ್ಲಿ ಇರುವುದು ಹೇಗೆ ಎಂದು ಪರಿಪರಿ ವಿಧವಾಗಿ ದುಃಖಿಸಿ ಗುರುದೇವನ ಚರಣಗಳನ್ನು ನೋಡುತ್ತಾ ಕುಳಿತುಕೊಂಡರು. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 6 ಇಲ್ಲಿಗೆ ಮುಕ್ತಾಯ. ನೋಡಿ, ಆಗೆಲ್ಲ ಭೂಲೋಕದಲ್ಲಿ ಎಷ್ಟು ಥರವಾದ ಕೆಟ್ಟ ಕೃತ್ಯಗಳು ನಡೀತಾ ಇತ್ತು. ಭೂಲೋಕ ಅಂದ್ರೇನೆ ಒಂದು ನರಕಕ್ಕಿಂತ ಕಷ್ಟವಾದ ಜಾಗ ಯಾವುದು ಅಂದರೆ ಭೂಲೋಕ. ಯಾಕೆಂದರೆ ಭೂಲೋಕದಲ್ಲಿ ಅಷ್ಟು ಥರವಾದ ಕೆಟ್ಟ ಜನರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಕಲಿಯುಗದಲ್ಲಿ ಇಷ್ಟು ಉತ್ತಮರಾದ ವೈಶ್ಯರು ಹೇಗೆ ಬಾಳ್ಬೇಕು ಅನ್ನೋದು ಇವಾಗ ಅವರಿಗೆ ಬಂದಿರೋ ಸಂಕಟ. ಇದೆಲ್ಲ ಆಗಿದ್ದು ಏನರಿಂದ? ಯಾರೋ ಕೆಲವು ವೈಶ್ಯರ ಗರ್ವದಿಂದ ಸಿಕ್ಕ ಶಾಪ ಇದು ಅಲ್ವಾ? ಮುಂದಿನ ಅಧ್ಯಾಯದಲ್ಲಿ ಇದಕ್ಕೆ ಮಹರ್ಷಿಗಳು ಏನಾದರೂ ಪರಿಹಾರ ತೋರಿಸ್ತಾರಾ, ಸೂಚಿಸ್ತಾರಾ ಅಂತ ನೋಡೋಣ. ಧನ್ಯವಾದಗಳು. ಜೈ ವಾಸವಿ.